ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನ್ ಪಾರು ನೀನು ಆ ರತ್ನವೇಣಿ ಪರವಾಗಿ ಮಾತಾಡಿ ಅವ್ರನ್ನ ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ಅಮ್ಮನ ಒಪ್ಪಿಸಿದೆ. ನನಗೊಂದು ಸ್ವಲ್ಪನೂ ಸರಿ ಅನ್ಸಲಿಲ್ಲ. ನನಗೂ ಅಷ್ಟೇ ಪಾರು, ನಿನ್ ಯೋಚನೆ ನನಗೆ ಸ್ವಲ್ಪನೂ ಒಪ್ಕೊಳಕ್ ಆಗ್ತಾ ಇಲ್ಲ. ಆ ರತ್ನವೇಣಿ ಅಷ್ಟೆಲ್ಲ ತಪ್ಪು ಮಾಡಿದ್ರು ಈ ಮನೇಲೇ ಇರ್ಲಿ ಅಂತ ಅಕ್ಕನ ಹತ್ರ ಅಷ್ಟೊಂದು ಕೇಳ್ಕೊಂಡಿಯಲ್ಲ, ಏನ್ ಹೇಳ್ಬೇಕು ನಿನ್ ಬುದ್ಧಿಗೆ? ಅಯ್ಯಮ್ಮ ನಮ್ ಪುಟಾಣಿ ಜೊತೆ ಎಷ್ಟು ಕೆಟ್ಟದಾಗ ನಡ್ಕೊಂಡಿದ್ದಾಳೆ, ಅದನ್ನೆಲ್ಲ ಮರ್ಸ್ಬಿಟ್ಟಿಯ ನೀನು? ರತ್ನವೇಣಿಯವ್ರನ್ನ ಇಲ್ಲೇ ಉಳ್ಕೊಳಕ್ ಹೇಳಿದ್ದು ನಾನು. ಯಾಕೆ? ಆ ಹೆಂಗಸು ತಪ್ಪು ಮಾಡಿದ್ದಾಳೆ ನಿಜ. ಎಷ್ಟೋ ಸರ್ತಿ ನಮಗೂ ಕೆಡಕ್ ಮಾಡಿದ್ದಾಳೆ. ಹಾಗಂತ ಅವ್ರನ್ನ ಈ ಮನೆಯಿಂದಲೇ ಕಳಿಸ್ಬಿಡೋದು ಯಾಕೋ ಸರಿ ಅನ್ನಿಸ್ತಿಲ್ಲ ಮಗಳೇ. ವಯಸ್ಸಾಗಿದೆ, ಹೇಗೋ ರಾಮಕೃಷ್ಣ ಅಂದ್ಕೊಂಡು ನಮ್ಗಳ ಜೊತೆ ಇದ್ಬಿಡ್ಲಿ ಅಂತ ನನಗನ್ನಿಸ್ತಿದೆ. ಅಲ್ಲದೆ ಅವರು ಇಲ್ಲೇ ಇದ್ದರೆ ನಮ್ಮ ಜನನಿಗೂ ಸಹಾಯ ಆಗುತ್ತೆ. ಅಲ್ಲದೆ ಅವಳ ಕಡೆಯವರು ಅಂತ ನಮ್ಮ ಜನನಿಗಿರೋದು ಇವರೊಬ್ಬರೇ ಅಲ್ವಾ. ಗಂಡನ ಬಿಟ್ಟು ಹೋದವಳು ಅಂತ ಗಂಡನ ಮನೆಯವರು ಚೆನ್ನಾಗಿ ನೋಡ್ಕೋತಿಲ್ಲ ಅಂತ ಈ ಹಿಂದೆನೇ ಹೇಳಿದ್ರಲ್ವಾ. ನೀನು ಯೋಚನೆ ಮಾಡು ಪಾರು. ನನ್ನ ಮಾತು ಸರಿ ಅನಿಸಿದ್ರೆ ಅವರನ್ನು ಇಲ್ಲೇ ಉಳಿಸ್ಕೊಳ್ಳೋದಕ್ಕೆ ನೀನೇ ಅಮ್ಮವ್ರ ಹತ್ರ ಮಾತಾಡು. ನಮ್ಮ ಪುಟಾಣಿ ವಿಷಯದಲ್ಲಿ ಮುಂದೆ ಈ ಥರ ಎಲ್ಲ ತಪ್ಪು ಮಾಡಬಾರ್ದು ಅಂತ ಎಲ್ಲರೂ ಸೇರಿ ಬುದ್ಧಿ ಹೇಳಿದ್ರೆ ತಪ್ಪನ್ನು ತಿದ್ಕೋತಾರೆ. ಒಂದು ಸಲ ಮಾಡಿರೋ ತಪ್ಪಿಗೆ ಯಾವ ಥರ ಶಿಕ್ಷೆ ಸಿಕ್ಕಿದೆ ಅಂತ ಅವ್ರಿಗೆ ಗೊತ್ತಾಗಿದೆ ಅಲ್ವಾ. ಮುಂದೆ ಹೀಗೆ ಮಾಡಲ್ಲ. ನೀನು ಯೋಚನೆ ಮಾಡು. ಯಾರಾದ್ರೂ ಕಣ್ಣೀರ್ ಹಾಕಿದ್ರೆ ಸಾಕು ಅಯ್ಯೋ ಅಂದ್ಬಿಡ್ತೀರಾ? ಅದಕ್ಕೆ ನಿಮ್ ಹತ್ರನೇ ಪ್ಲಾನ್ ಮಾಡ್ಕೊಂಡ್ ಬಂದ್ ಮಾತಾಡಿದಾಳ ಅವಳು. ಹೋಗ್ಲಿ ಬಿಡಿ, ರತ್ನವೇಣಿಯವರು ಇಲ್ಲೇ ಉಳ್ಕೊಳ್ಳೋದಕ್ಕೆ ಅಮ್ಮವ್ರಿಗೆ ಒಪ್ಕೊಂಡಿದಾರಲ್ಲ. ನಾವು ಹುಷಾರಾಗಿ ಇನ್ನು ಮೇಲೆ ಅವ್ರ ಜೊತೆ ಪುಟಾಣಿನ ಕಳಿಸ್ದೇ ಇರೋ ಹಾಗೆ ನೋಡ್ಕೋಬೇಕು. ಹಾಗಂತ ಆ ರತ್ನವೇಣಿನ ಅವಳ ಪಾಡಿಗೆ ಅವಳು ನಿರೋದಕ್ಕೆ ಬಿಡೋಕ್ ಆಗಲ್ಲ. ಅವಳ ತಲೆಯಲ್ಲಿ ಅದೇನ್ ಪ್ಲಾನ್ ಇದೆಯೋ, ಅದ್ ಏನೇನ್ ಯೋಚನೆ ಮಾಡ್ತಿದ್ದಾಳೋ ಯಾರಿಗ್ ಗೊತ್ತು? ಮತ್ತೀಗ ಏನ್ ಮಾಡ್ತೀರಾ? ಅದಕ್ಕೆ ನಾನೇನಾದ್ರೂ ಯೋಚನೆ ಮಾಡಿ ಅವಳಿಗೆ ಸರಿಯಾಗಿ ಬಿಸಿ ಮುಟ್ಟಿಸ್ತೀನಿ. ಆಯಿತು, ಏನೇ ಮಾಡೋದಿದ್ರು ಯೋಚನೆ ಮಾಡಿ. ಯಾಕಂದರೆ ನೀವು ತಗೊಳ್ಳೋ ನಿರ್ಧಾರ ನಾಳೆ ದಿವಸ ನಮ್ಮ ಪುಟಾಣಿ ಮೇಲೆ ಕೆಟ್ಟ ಪರಿಣಾಮ ಬೀರಬಾರ್ದು ಅಲ್ವಾ. ಸರಿ, ಹುಷಾರಾಗಿರ್ತೀನಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.